ಇವತ್ತಿನ ದಿನಪತ್ರಿಕೆಯಲ್ಲಿ ಮೇನ್ ಪುಟದಲ್ಲಿ ಜಾಸ್ತಿ ಸದ್ದು ಮಾಡ್ತಿರುವಂಥ ವಿಚಾರ ಅಂತ ಹೇಳಿದ್ರೆ ಅದು ಸಿ ಟಿ ರವಿಯವರ ಆಕ್ಷೇಪಾರ ಅಶ್ಲೀಲ ಅವಾಚ್ಯ ಅಸಂವಿಧಾನಿಕ ಪದ ಬಳಕೆಯ ಕೇಸ್ ಇದು. ಅಲ್ಲಿ ನಾವು ಪರಿಷತ್ನಲ್ಲಿ ಯಾವ ರೀತಿ ಕಲಾಪ ಮುಗಿದ ಮೇಲೆ ರೂಲಿಂಗ್ ಕೊಟ್ಟಂಥ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಹೈಡ್ರಾಮಾ ಮತ್ತು ಅನಂತರ ಆದಂಥ ಬೆಳವಣಿಗೆಗಳೇನು ಅನ್ನೋದನ್ನು ನಾವು ಗಮನಿಸಿದ್ವಿ. ಆದರೆ ಈಗ ಸಿ ಟಿ ರವಿ ಅವರಿಗೆ CID ಸಂಕಷ್ಟ ಎದುರಾಗಿದೆ. ನೋಡಿ, ಈಗ CID ಈಗ ಮಧ್ಯಪ್ರವೇಶವನ್ನು ಮಾಡ್ತಾ ಇದೆ. ಇಲ್ಲಿವರೆಗೂ ನಾವು ನೋಡಿದ್ವಿ ಬೆಳಗಾವಿ ಟು ಬೆಂಗಳೂರುವರೆಗಿನ ಆ ಒಂದು ಕಾನೂನಾತ್ಮಕ ಬೆಳವಣಿಗೆಗಳು ಹೇಗಿತ್ತು ಅಂತ. ಆದರೆ ಈಗ CIDಯನ್ನು ರಚನೆ ಮಾಡಿ ಸರ್ಕಾರ ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟು ಬಿಟ್ಟಿದೆ. ಪರಿಷತ್ನಲ್ಲಿ ಆದಂತಹ ಗಲಾಟೆ ಏನಿದೆ, ಆ ಒಂದು ಕೇಸ್ ಏನಿದೆ, CID ವ್ಯಾಪ್ತಿಗೆ ಬರುತ್ತಾ ಬರೋದಿಲ್ವಾ, ಈ ರೀತಿ ಕಾನೂನಾತ್ಮಕವಾದಂಥ ಚರ್ಚೆಗಳು ಶುರುವಾಗ್ತಾ ಇದೆ. ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, ಇಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡರ ಮಧ್ಯೆ ಕೂಡ ಯಾವುದೇ ಸಂಘರ್ಷಗಳಾಗದಂತೆ ಚಕಮಕಿಗಳಾಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಪೊಲೀಸರ ಮೇಲಿದೆ. ಬಿಟ್ಟು ಬಿಡದಿ ಮಾಯಿ ಅಂತಾರಲ್ಲ, ಹಾಗೆ ಲಕ್ಷ್ಮೀ ಗ್ರಹಣ ರವಿ ಅವ್ರನ್ನ ಬಿಡುತ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಸಿ ಟಿ ರವಿ ಅವರು ಹೇಳ್ತಾ ಇದ್ದಾರೆ, ನಾನು ಆ ಪದ ಬಳಕೆ ಮಾಡಿಲ್ಲ, ನಾನು ಅವನಲ್ಲ ಅಂತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನೀವೇ ಅಂತ ಅವರು ಆ ಕಡೆ ಪ್ರಬಲವಾದಂಥ ವಾದವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ CID ತನಿಖೆ ಒಪ್ಪಿಸಿದಾರಲ್ವ, ಏನಾಗುತ್ತೆ ಹಾಗಾದರೆ? ಸಿ ಟಿ ರವಿ ಅವ್ರನ್ನ ಮತ್ತೆ ಅರೆಸ್ಟ್ ಮಾಡ್ತಾರಾ, ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರಾ? ಈ ರೀತಿಯಾದಂತಹ ಕೆಲವೊಂದು ಪ್ರಶ್ನೆಗಳು ಸಹಜವಾಗಿ ತಲೆಯಲ್ಲಿ ಓಡ್ತಾ ಇರುತ್ತೆ. ಈಗೇನಾಗ್ಬೋದು ಅಂತ ಹೇಳಿದ್ರೆ, ಈಗ CIDಯನ್ನು ರಚನೆ ಮಾಡಿದ್ದಾರೆ. ಹೆಗಡೆ ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ಕೂಡ ADGP ಅವರು ರೆಡಿ ಮಾಡಿದ್ದಾರೆ. ಆಲ್ರೆಡಿ ಪ್ರಾಥಮಿಕವಾದಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಬೆಳಗಾವಿ ಪೊಲೀಸರಿಂದ CID ಅವರು ಕಲೆ ಹಾಕಿದ್ದಾರೆ. ಹೇಗಿರುತ್ತೆ ಹಾಗಾದರೆ CID ಅವರ ವಿಚಾರಣೆ? ಇನ್ನೂ ಕೂಡ ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ಬರಲಾಗಿಲ್ಲ. ಯಾಕಂದರೆ ಒಂದು ವ್ಯಾಪ್ತಿ ಅಂತಿರುತ್ತೆ. ಈಗ ಕಲಾಪ ಸದನ ಅಂತಿರುತ್ತೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಅಲ್ಲಿ ಏನೇ ನಡೀಲಿ, ಯಾರೇ ಆಕ್ಷೇಪಾರ ಪದ ಬಳಸಲಿ ಅಥವಾ ಹೊಡೆದಾಡಿಕೊಳ್ಳಿ, ಬೈದಾಡಿಕೊಳ್ಳಿ, ಅದು ಯಾರ ವ್ಯಾಪ್ತಿಗೆ ಬರುತ್ತೆ? ಕಾರ್ಯವ್ಯಾಪ್ತಿಗೆ ಸಭಾಧ್ಯಕ್ಷರು, ಇಲ್ಲಿ ಸಭಾಪತಿಗಳು, ಇವರೇ ಸುಪ್ರೀಂ ಆಗಿರ್ತಾರೆ, ಇವರೇ ಜಡ್ಜ್ ಆಗಿರ್ತಾರೆ. ಹೊರಟಿವರು ಕೂಡ ಅದನ್ನು ಹೇಳ್ತಾ ಇದ್ರು. CIDಗೆ ಒಪ್ಪಿಸಿದ್ದಾರೆ ಗೃಹ ಮಂತ್ರಿಗಳು. ನೋಡೋಣ ಏನೇನಾಗುತ್ತೋ, ನಾನು ಕಾನೂನಾತ್ಮಕವಾಗಿ ಚರ್ಚೆನ ಮಾಡಬೇಕಾಗಿದೆ ಅಂತೇಳಿ AG ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅಪರ ಕಾರ್ಯದರ್ಶಿ ಎಲ್ಲರ ಜೊತೆಗೆ ಚರ್ಚೆ ಮಾಡ್ತೀನಿ ಮತ್ತು ಕಾನೂನು ತಜ್ಞರ ಸಲಹೆಯನ್ನು ಪಡಿತೀವಿ ಅಂತ ಹೊರಟಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರೂಲಿಂಗ್ ಕೊಟ್ಟಿದೆ. ಅದಾದಮೇಲೆ ಸ್ವತಂತ್ರ ಇದೆ ಸರ್ಕಾರಕ್ಕೆ ಈ ತನಿಖೆಯನ್ನು ಮಾಡಲಿಕ್ಕೆ. ಆದರೆ ಸ್ಥಳ ಮಹಜರದೊಂದು ಬಹಳ ಸಮಸ್ಯೆ ಉದ್ಭವ ಆಗ್ತದೆ. ಅದಕ್ಕೆ ಕ್ಲಾರಿಟಿ ಸಿಗ್ತಾ ಇಲ್ಲ ನಮಗೂ ಕೂಡ. ಸ್ಥಳ ಮಹಜರ್ ಮಾಡಬೇಕಾಗತ್ತೆ ಆರೋಪಿಯನ್ನು ಕರ್ಕೊಂಡೋಗಿ. ಆ ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾ ಬೇಡವಾ, ಈ ರೀತಿಯಾದಂತಹ ಚರ್ಚೆಗಳು ಸದ್ಯಕ್ಕೆ ಶುರುವಾಗ್ತಾ ಇದೆ. ಇವತ್ತು ಬೆಳಗಾವಿಗೆ CID ತಂಡ ಎಂಟ್ರಿ ಕೊಟ್ಟು ವಿಚಾರಣೆಯನ್ನು, ಅಂದರೆ ಮಾಹಿತಿಯನ್ನು ಪ್ರಾಥಮಿಕವಾಗಿ ಕಲೆ ಹಾಕುತ್ತೆ. ಬಟ್ ಹೊರಟ್ಟಿವರು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪ್ರಕರಣ ಏನಿದೆ ಅದರಿಂದ ಈಗ ಸಿ ಟಿ ರವಿಗಾಗಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಪಕ್ಷಪಾತ ಮಾಡೋದಿಲ್ಲ. ಸಭಾಪತಿಗಳು ಅಂತ ಹೇಳಿದ್ರೆ ಎಲ್ಲ ಪಕ್ಷದವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಬಹುತೇಕ ನಮ್ಗನ್ನಿಸ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೊಂದಿಷ್ಟು ಆದೇಶಗಳು ಈ ಹಿಂದೆ ಬಂದಿದ್ದಾವೆ. ಹಾಗಾಗಿನೇ CID ಹಸ್ತಕ್ಷೇಪ ಆಲ್ರೆಡಿ ಮಾಡಿದೆ, ತನಿಖೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಅವರು ಇದರಲ್ಲಿ ಸ್ವತಂತ್ರವಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಹಿಂದಿನ ಕೆಲವೊಂದಿಷ್ಟು ಆದೇಶಗಳನ್ನು ನಾವು ಓದಿದ್ವಿ. ಹಾಗಾಗಿನೇ ಹೇಳ್ತಾ ಇರೋದಿಲ್ಲಿ ಮುಕ್ತವಾದಂಥ ಅವಕಾಶ ಇಲ್ಲಿ ಇದೆ ಅನ್ನುವಂಥದ್ದು, ಕಾನೂನಿನಲ್ಲೂ ಕೂಡ ಅವಕಾಶಗಳಿದೆ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ. ಇನ್ನು ಮುಂದಿನ ಸುದ್ದಿಗೆ ಹೋಗ್ಬಿಡೋಣ ನಾವು. ಇಲ್ಲಿವರೆಗೂ ನಾವು ಸಿ ಟಿ ರವಿ ಅವರು CID ಪ್ರಕರಣ ನೋಡ್ತಾ ಇದ್ವಿ. ನೋಡಿ, ಈಗ ಸಿ ಟಿ ರವಿ ಅವರು ಒಂದು ಮಾತು ಹೇಳ್ತಾ ಇದ್ರು. ಅವರು ರಾಜಕೀಯವಾಗಿ ಟಾಂಗ್ಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅವರ ಮಾತಿನ ವರಸೆ ಕೂಡ ನಾವು ನೋಡ್ತಾ ಇದ್ವಿ. ರಾಜಕೀಯವಾಗಿ ಕೂಡ ಅವರು ತಮ್ಮ ಎದುರಾಳಿಗಳಿಗೆ ಅಷ್ಟೇ ಖಡಕ್ಕಾಗಿ ತಿರುಗೇಟನ್ನು ಕೊಡ್ತಾ ಇದ್ರು. ಬಟ್ ಈ ಕೇಸ್ ಆದಮೇಲೆ ಸಿ ಟಿ ರವಿ ತಣ್ಣಗಾದಂಗೆ ಕಾಣಿಸ್ತಾ ಇದೆ. ನೋಡಿ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸವಾಲು ಹಾಕಿದ್ರು. ಸವಾಲು ಅನ್ನೋದಕ್ಕಿಂತ ಅವರು ಜವಾಬು ಕೂಡ ನಾನು ಬಯಸ್ತಾ ಇಲ್ಲ, ಹೇಳ್ತಾ ಇದ್ದೀನಿ ನಾನು. ಧರ್ಮಸ್ಥಳಕ್ಕೆ ಬನ್ನಿ ರವಿ, ಆಣೆ ಪ್ರಮಾಣ ಮಾಡೋಣ, ನನ್ನ ಕುಟುಂಬ ಜೊತೆಗೆ ನಾನು ಬರ್ತೀನಿ,
ನೀವು ಚಿಕ್ಕಮಗಳೂರು ಅಲ್ವಾ, ನಿಮ್ಗೆ ಧರ್ಮಸ್ಥಳ ಹತ್ತಿರ ಆಗುತ್ತಲ್ವಾ, ಆಣೆ ಪ್ರಮಾಣ ಮಾಡ್ಲಿಕ್ಕೆ ಬನ್ನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಅದಕ್ಕೆ ಸಿ ಟಿ ರವಿ ಹೇಳಿದ್ದಾರೆ ಕೆಸರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೆಸರಿಗೆ ಹೋಲಿಸಿದ್ದಾರೆ. ಕೆಸರು ಮೇಲೆ ನಾನು ಬಿದ್ದರು, ನನ್ನ ಮೇಲೆ ಕೆಸರು ಬಿದ್ದರು, ಕೊಳಕಾಗದು ನನ್ನ ಮನಸ್ಸು, ಅಂದರೆ ಕೊಳಕಾಗದು ನನ್ನ ದೇಹ, ನನ್ನ ಬಟ್ಟೆ. ಯಾರೋ ಒಬ್ಬರು ಹಿರಿಯರು ಅವ್ರ ಮನೆಗೆ ಬಂದಿದ್ರಂತೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿರುವಂಥ ಮಾತಿದು. ಅದನ್ನು ಹೇಳಿದ್ದಾರೆ. ಅಂದರೆ ಪರೋಕ್ಷವಾಗಿ ಗೊತ್ತಾಗುತ್ತೆ ಆ ಪದವನ್ನು ಯಾರಿಗೆ ಬಳಸಿದ್ದಾರೆ ಅಂತ. ಅಂದರೆ ಇಲ್ಲಿ ಅಲ್ರಿ ಎಲ್ಲವೂ ಕೂಡ ಸಭಾಪತಿಗಳು ಹೇಳಿದ್ದಾರೆ. ಆಲ್ರೆಡಿ ಕಾನೂನಾತ್ಮಕವಾಗಿ ಹೋರಾಟ ಆಗ್ತಾ ಇದೆ. ಹೈಕೋರ್ಟ್ನಲ್ಲಿ ನನ್ನ ಪರವಾಗಿ ತೀರ್ಪು ಬಂದಿದೆ, ನಾನು ಬಿಡುಗಡೆ ಆಗಿದ್ದೇನೆ, ಆಣೆ ಪ್ರಮಾಣದ ಮಾತು ಯಾಕೆ ಅಂತ ಸಿ ಟಿ ರವಿ ಅವರು ಅದನ್ನು ಸಾರಾಸಗಟವಾಗಿ ತಳ್ಳಿ ಹಾಕಿದ್ದಾರೆ. ಈ ಆಣೆ ಪ್ರಮಾಣಕ್ಕೆ ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ ಒಂದು ಇತಿಹಾಸ ಇದೆ. ಅಂದರೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರು ಅಲ್ಲಿಂದಲೂ ಅವರ ಒಂದು ಮೈತ್ರಿ ಸರ್ಕಾರ ಇತ್ತಲ್ವ, ಅಲ್ಲಿಂದ ಶುರುವಾದಂಥ ಈ ಪಾಲಿಟಿಕ್ಸ್ ಆಣೆ ಪ್ರಮಾಣದ್ದು ಇಲ್ಲಿವರೆಗೂ ಬಂದು ನಿಂತಿದೆ. ಏನೇ ಒಂದಾಗಿರ್ಬೋದು ನೋಡಿ, ದೇವರನ್ನ ಮಧ್ಯೆ ಎಳೆದು ತರ್ತಾ ಇದ್ದಾರೆ. ಯಾರೇ ಆಗಿರ್ಬೋದು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋವಾಗಿದೆ, ಅವ್ರಿಗೂ ಕೂಡ ಬಹಳ ಆಘಾತ ಆಗಿದೆ, ನಾವು ಒಪ್ಕೊಳ್ತೀವಿ. ಆದರೆ ಪ್ರತಿಯೊಂದಕ್ಕೂ ಕೂಡ ರಾಜಕಾರಣಿಗಳು ಮಂಜುನಾಥನ ಮೇಲೆ ಆಣೆ ಮಾಡು, ಚಾಮುಂಡಿ ತಾಯಿ ಮೇಲೆ ಆಣೆ ಮಾಡು, ದೇವರನ್ನ ಮಧ್ಯೆ ಎಳೆದು ತರುತ್ತಾ ಇದ್ದಾರೆ. ಇದು ನಿಜಕ್ಕೂ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇವರಿವರ ವಿವಾದಗಳಿಗೆ, ಇವರಿವರ ಪ್ರತಿಷ್ಠೆಗಳಿಗೆ ದೇವರನ್ನ ಮಧ್ಯೆ ಎಳೆದು ತರೋದು ಯಾಕೆ ಅಂತ ಆಯಾ ದೇವರ ಭಕ್ತಾದಿಗಳು ಕೇಳ್ತಾ ಇದ್ದಾರೆ. ಹಾಗಾಗಿನೇ ಈ ಸಿ ಟಿ ರವಿ ಅವರು ಧರ್ಮಸ್ಥಳಕ್ಕೆ ಹೋಗೋದಿಲ್ಲ. ಅವರು ಆಲ್ರೆಡಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನನಗೆ ಕಾನೂನಾತ್ಮಕವಾದಂಥ ಕ್ಲೀನ್ ಚಿಟ್ ಸಿಕ್ಕಿದೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಆದರೆ ನೋಡಿ, ಮಾತಿಗೆ ಮಾತು ಬೆಳಿತಾನ ಇದೆ ಇಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಂದು ಕೌಂಟರ್ ಕೊಡ್ತಿದ್ದಾರೆ, ಇವರೊಂದು ಕೌಂಟರ್ ಕೊಡ್ತಾ ಇದ್ದಾರೆ. ಹಾಗಾಗಿನೇ ಇದು ನಮ್ಗನ್ನಿಸ್ತಾ ಇದೆ ತಾರ್ಕಿಕ ಅಂತ್ಯ ಸದ್ಯಕ್ಕಂತರೂ ಕಾಣೋದಿಲ್ಲ ಅಂತ.